ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಬಳಸಲಾರ್ದೇ ಈ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ, ಉಪ್ಪಿಟ್ಟಿನ. ಹಬ್ಬ ಹರಿದಿನಗಳಲ್ಲಿ ಈ ಥರ ಉಪ್ಪಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ರೀ. ಕೆಲವರು ಪೂಜೆ ಮಾಡ್ತಾರೆ, ಆದರೆ ಏನು ಊಟ ಮಾಡಲ್ಲ ಅಂತ ಕೂಡ ಈ ಥರ ಲೈಟಾಗಿ ಏನಾದರೂ ಮಾಡ್ಕೊಂಡು ತಿನ್ಬೋದು. ರುಚಿಯಾದ ಆರೋಗ್ಯಕರವಾದ ಅಂತ ನಾನು ಒಂದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಮಕ್ಳಿಗೆ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು, ನಾವೆಲ್ಲ ಊರಿಗೆ ಹೋಗಿ ಬಂದ ಕೂಡ ಅದು ಬೇಗನೆ ಮಾಡ್ಕೊಂಡು ತಿನ್ಬೋದು. ಹಾಗಾದರೆ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಸ್ಟವ್ ಆನ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ಕಡಾಯಿ ಇಡ್ತಾಯಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆಗಬೇಕು. ಇವಾಗ ಬನ್ಸಿ ರವೆ ತೊಗೊಂಡಿದ್ದೀನಿ, ಒಂದು ಬಟ್ಲಷ್ಟು ಹಾಕ್ತಾಯಿದ್ದೀನಿ. ಇದನ್ನು ನೀವು ಯಾವ ರವೆ ಆದರೂ ತೊಗೊಬೋದು. ನಾನೇ ಬನ್ಸಿ ರವೆ ತೊಗೊಂಡಿದ್ದೀನಿ. ಇದು ಲೈಟಾಗಿ ಫ್ರೈ ಆಗಬೇಕು. ಒಂದು 2 ನಿಮಿಷ ಆದರೂ ಫ್ರೈ ಮಾಡಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇನ್ನೊಂದು 2 ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಳಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಒಂದು ಸ್ಪೂನ್ ಎಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊತಿದ್ದೀನಿ, ಲೈಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇಲ್ಲ, ಎಣ್ಣೆ ಹಾಕಿದರೆ ತುಂಬ ಚೆನ್ನಾಗಿ ಬರ್ತೈತೆ ರವೆ. ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಲೈಟಾಗಿ ಫ್ರೈ ಮಾಡ್ಕೊಬೇಕು. ಆದಷ್ಟು ಲೋ ಫ್ಲೇಮಲ್ಲೇ ಇದು ಫ್ರೈ ಮಾಡ್ಕೊಂಡಿದ್ದೀನಿ. ರವನ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ. ಉದುರುದುರಾಗಿ ಭಾಳ ಚೆನ್ನಾಗಿ ಬರ್ತದೆ ಉಪ್ಪಿಟ್ಟು. ಯಾಕಂದರೆ ಎಣ್ಣೆ ಹಾಕಿದ್ರು ಕೂಡ ಒಂದೊಂದು ಹಿಡ್ಕೊತತೆ, ಗಂಟು ಬರಲ್ಲ, ಏನು ಬರಲ್ಲ, ಅಷ್ಟು ಚೆನ್ನಾಗಿ ಬರ್ತದೆ ಉಪ್ಪಿಟ್ಟು. ಈಗೆಲ್ಲ ಆಲ್ರೆಡಿ ಹುರ್ಕೊಂಡಿದ್ದಾಗಿದ್ದೀವಿ. ಎಲ್ಲದು ರವಾನ ತಕ್ಕಂತಿದ್ದೀನಿ. ಒಂದು ಪ್ಲೇಟಿಗೆಲ್ಲ ತೆಗಿತಾ ಇದ್ದೀನಿ. ನೋಡಿ, ಈ ಥರ ಹುರ್ಕೊಂಡಿದ್ದೀನಿ. ಎಲ್ಲ ಒಂಥರ ಘಮ ಅನ್ಬೇಕು, ಆ ಥರ ತೊಗೊಂಡು ತೆಗಿಬೇಕಿದ್ದೀನಿ. ರವನ ಒಂದು ಕಡೆ ಎತ್ತಿ ಇಟ್ಕೊಂಡಿದ್ದೀನಿ. ಮತ್ತು ಅದೇ ಕಡೆಯೇ ಒಲೆ ಮೇಲೆ ಇಡ್ತಾ ಇದ್ದೀನಿ ನೋಡಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಅದು ಕೂಡ ಸ್ವಲ್ಪ ಬಿಸಿ ಆದ ತಕ್ಷಣವೇ ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಚಟಪಟ ಅಂತ ಸಿಡಿಬೇಕು. 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. ಅದು ಕೂಡ ಚಟಪಟ ಅಂತ ಸಿಡ್ಕೊಳ್ಳಿ. ನಾನು 1 ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಅದು ಕೂಡ 2 ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕಿ. ಇವು ಕೂಡ ಲೈಟಾಗಿ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ. ಇವು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವು ನಾನು ತರಕಾರಿ ಹಾಕ್ತಾಯಿದ್ದೀನಿ. ನಾನು 2 ಟೊಮೊಟೊ ತೊಗೊಂಡಿದ್ದೀನಿ, 2 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ನೋಡಿ. ಇವಾಗ ಹಾಕ್ತಾಯಿದ್ದೀನಿ. ಫಸ್ಟ್ ಒಂದು 2 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ನೋಡಿ. ಈರುಳ್ಳಿ ಇಲ್ದಂಗೆ ಕೂಡ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಸೌತೆಕಾಯಿ ಹಾಕಿ ಮಾಡ್ಬೋದು ರೀ. ಈ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ನೋಡಿ. ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಅದು ಕೂಡ ಸ್ವಲ್ಪ ಫ್ರೈ ಆಗಲಿ, 1 ನಿಮಿಷ ಆದರೂ ಫ್ರೈ ಆದರೆ ಸಾಕು ನೋಡಿ. ಫ್ರೈ ಆಗ್ತಾಯಿದೆ, ಇಷ್ಟ ಆದರೆ ಸಾಕಾಗ್ತದೆ ರೀ. ಇದು ಅದು ಸ್ವಲ್ಪ ಹಸಿ ವಾಸನೆ ಇರುತ್ತಲ್ರಿ, ಅದನ್ನು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋದರೆ ಸಾಕಾಗ್ತದೆ. ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಒಂದು 20-30 ಸೆಕೆಂಡ್ ಆದರೂ ನಾವು ಫ್ರೈ ಆಗಬೇಕ್ರಿ ಅದು. ನೋಡಿ, ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಎಣ್ಣೆಲಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ 2 ಟೊಮೊಟೊ ಹಾಕ್ತಾಯಿದ್ದೀನಿ ನೋಡಿ. ಇದು ಕೂಡ ಒಂದು 2 ನಿಮಿಷ ಆದರೆ ಬೇಯಬೇಕು. ಇದ್ರೊಳಗೆ ಎಲ್ಲ ಬೇಯ್ದ್ರೆ ಚೆನ್ನಾಗಿ ಬರ್ತದೆ. ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ, ಹಂಗಂದ್ರೆ ಕಲರ್ ಚೇಂಜ್ ಆಗುತ್ತೆ. ಉಪ್ಪಿಟ್ಟು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, 20-30 ಸೆಕೆಂಡ್ ಆಗಿದೆ. ಹಿಂಗೆ ಸಾಫ್ಟಾಗಿ ಬಂದರೆ ಉಪ್ಪಿಟ್ಟು ಜೊತೆ ತಿಂದರೆ ಚೆನ್ನಾಗಿರ್ತದೆ ಟೊಮೆಟೊ. ಈ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ನಾನು ಸಕ್ಕರೆ ಹಾಕಿದ್ದೀನಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಚೆನ್ನಾಗಿರಲ್ಲ, ಉಪ್ಪಿಟ್ಟು ಭಾಳ ಚೆನ್ನಾಗಿ ಬರ್ತೈತಿ. ಹಾಕ್ರಿ ಇದನ್ನು ಉಪ್ಪಿಟ್ಟಿಗೆ ಸಕ್ಕರೆನ ನೋಡಿ. ಟೊಮೊಟೊ ಹಾಕಿದ್ದೀನಿ, ಸೌತೆಕಾಯಿ ಹಾಕಿದ್ದೀನಿ, ಹಸಿಮೆಣ್ಸಿಕಾಯಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು. ಎಲ್ಲ ಫ್ರೈ ಆದರೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನೀರು ಹಾಕ್ತಾಯಿದ್ದೀನಿ. ನಾನು 1 ಬಾಟ್ಲ ರವೆಗೆ 3 ಬಟ್ಲ ನೀರು ಹಾಕ್ತಾಯಿದ್ದೀನಿ ನೋಡಿ. ನೀವು ಎಷ್ಟು ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೊಬೋದು. 3 ಬಟ್ಲು ಹಾಕಿದರೆ ರವೆ ಉದುರಾಗಿ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು 3 ಬಟ್ಲ ನೀರು ಹಾಕಿದ್ದೀನಿ. ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಉದುರು ಬರುತ್ತೆ ಉಪ್ಪಿಟ್ಟು ಮಾತ್ರ. ಅದಕ್ಕೆ ನಾನು 3 ಬಟ್ಲು ಹಾಕಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ನಾನು ಕಲ್ಲು ಉಪ್ಪು ಹಾಕಿದ್ದೀನಿ, ಅದಕ್ಕೆ ಇಷ್ಟ ಹಾಕಿ. ನಿಮಗೆ ಎಷ್ಟು ಆಗುತ್ತೆ ನೋಡ್ಕೊಂಡು, ನೀವು ಸಣ್ಣ ಉಪ್ಪಾದರೆ ಸ್ವಲ್ಪ ನೋಡ್ಕೊಂಡು ಹತ್ತೆ ಮುಚ್ಚಿ ಇಡ್ತಾಯಿದ್ದೀನಿ. ಸ್ವಲ್ಪ ಕುದ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ. ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಅಷ್ಟೇ ಕುದ್ರೆ ನೋಡಿ. ಮತ್ತು ಪಳ ಅಂತ ಈ ಥರ ಕುದಿಬೇಕು. ತರಕಾರಿ ಎಲ್ಲದಾಗೆಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದ್ಕೊಳ್ತತೆ ಎಲ್ಲ. ಸ್ವಲ್ಪ ತಿರುಗಿಸ್ತಾ ಇದ್ದೀನಿ. ಎಲ್ಲ ಮಿಶ್ರಣ ಎಲ್ಲ ತಿರುಗಿಸ್ತಾ ಇದ್ದೀನಿ ನೋಡಿರಿ. ಈಗೆಲ್ಲ ಕುಡ್ಕೊತೈತಿ ಹಿಂಗೆ. ಮತ್ತೆ ಮುಚ್ಚಿ ಇಡ್ತಾಯಿದ್ದೀನಿ ನೋಡಿ. 1 ನಿಮಿಷ ಕುದಿಬೇಕು. ಚೆನ್ನಾಗಿ ಕುದ್ರೆ ಉಪ್ಪಿಟ್ಟು ಭಾಳ ಚೆನ್ನಾಗಿ ಬರ್ತದೆ. ಇದು ನೀರು ಇಟ್ಟಿರ್ತಲ್ಲ, ಚೆನ್ನಾಗಿ ಕುದಿಬೇಕೆಲ್ಲ. ಗೊಯ್ತಾ ನೋಡಿ, ಪಳ ಕುದಿಬೇಕು. ಕುದ್ರೆ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಇವಾಗ ನೋಡು,
ಈ ರವೆ ಹುರ್ಕೊಂಡು ಇಟ್ಕೊಂಡಿದ್ನಲ್ರಿ ಇವು ರವೆ ಹಾಕ್ತಾಯಿದ್ದೀನಿ ನೋಡಿರಿ. ನಿಧಾನವಾಗಿ ಹಿಂಗೆ ರವೆ ಹಾಕಿದ್ಬೇಕು, ಇಲ್ಲಾಂದ್ರೆ ಒಂದೇ ಸರಿ ಸುರಿದ್ಬಿಟ್ಟು ಎಲ್ಲ ಗಂಟೆ ಆಗ್ಬಿಡ್ತದೆ ಉಪ್ಪಿಟ್ಟು. ಅದಕ್ಕೆ ನಿಧಾನವಾಗಿ ಹಾಕಿರೋ ರವನ ಹಿಂಗೆ ಹಾಕಿದ್ರೆ ರವೆ ಒಂದು ಗಂಟೆ ಇಲ್ದಂಗೆ ಉಪ್ಪಿಟ್ಟು ಚೆನ್ನಾಗಿ ಬರ್ತೈತೆ. ಇವಾಗ ನೋಡಿರಿ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮೆಲ್ಲಗೆ ತಿರುಗಿಸ್ಬೇಕ್ರಿ ಇದನ್ನು. ರವೆ ಇಲ್ಲಾಂದರೆ ಪಟ ಪಟ ಸಿಡಿಯೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಇದು ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ತಿರುಗಿಸ್ಕೊಳ್ರಿ. ನೋಡಿ ಮೆಲ್ಲಕ್ಕೆ ಅಲ್ಲೇ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತೈತೆ ಉಪ್ಪಿಟ್ಟು. ಇವಾಗ ಪಟ 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 ಸಿಡಿತೈತೆ ನೋಡಿರಿ. ಸ್ವಲ್ಪ ಹುಷಾರಾಗಿ ತಿರುಗಿಸ್ರಿ. ಸ್ವಲ್ಪ ಇವಾಗ ಮುಚ್ಚಿ ಇಟ್ಬಿಡ್ತೀನಿ. ಒಂದು ನಿಮಿಷ ಮುಚ್ಚಿಟ್ರೆ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಎಲ್ಲ ರವೆ ಎಲ್ಲ ನೀರೆಲ್ಲ ಎಳ್ಕೊತೈತೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಎಳ್ಕೊಂಡತಿ ನೋಡಿರಿ. ಆದಷ್ಟು ಉಪ್ಪಿಟ್ಟೆಲ್ಲ ಸಾಫ್ಟಾಗಿ ಬೆಂದ್ಬಿಟ್ಟೈತೆ ಎಲ್ಲ. ನೋಡಿರಿ ಎಷ್ಟು ತಿರುಗಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ರವೆ ಬಂದೈತೆ ನೋಡಿರಿ. ಎಷ್ಟು ಉದುರಾಗೈತೆ ನೀವೇ ನೋಡಿರಿ. ಇವಾಗ ಈಗ ಉಪ್ಪಿಟ್ಟು ರೆಡಿ ಆಗಿದೆ ನೋಡಿರಿ. ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು. ಎಲ್ಲ ನೀಟಾಗಿ ಹಿಂಡ್ತಾ ರಸನೆಲ್ಲ ಹಿಂಡ್ತಾಯಿದ್ದೀನಿ ನೋಡಿರಿ. ಒಂದು ಬಟ್ಲ ರವೆಗೆ ಒಂದು ನಿಂಬೆಹಣ್ಣು ಸಾಕಾಗ್ತದೆ ರೀ ಇದು. ಒಂದು ನಿಂಬೆಹಣ್ಣು ಫುಲ್ ಹಿಂಡಿದ್ದೀನಿ ನೋಡಿರಿ. ಇವಾಗ ಸ್ವಲ್ಪ ಮೇಲೆ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ ನೋಡಿರಿ. ನೋಡಿ ಎಲ್ಲ ಇವಾಗ ಒಂದ್ಸರಿ ಮಿಕ್ಸ್ ಮಾಡಿದ್ರೆ ಆಯ್ತು ರೀ. ಇವಾಗ ಸೌತೆಕಾಯಿ ಟೊಮೊಟೊ ಬಾಯಿಗೆ ಸಿಗ್ತಾಯಿದ್ರೆ ಅದ್ರ ಜೊತೆಗೆ ಉದ್ದಿನಬೇಳೆ ಕಡಲೆಬೇಳೆ ಬಾಯಿ ಸಿಗ್ತಿದ್ರೆ ಭಾಳ ಚೆನ್ನಾಗಿರ್ತದೆ ರೀ ಉಪ್ಪಿಟ್ಟು. ಅದ್ರ ಜೊತೆಗೆ ನಿಂಬೆಹಣ್ಣು ಕೂಡ ಹಾಕಿವಲ್ರಿ, ಅದು ಕೂಡ ಭಾಳ ಚೆನ್ನಾಗಿರ್ತದೆ ರೀ. ಹುಳಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಇವಾಗ ನಿಂಬೆಹಣ್ಣು ಕೊತ್ತಂಬರಿ ಎಲ್ಲ ಹಾಕಿದ್ದೀವಲ್ರಿ. ಒಂದೇ ಒಂದು ನಿಮಿಷ ಮುಚ್ಚಿ ಇಟ್ಟರೆ ಉಪ್ಪಿಟ್ಟು ರೆಡಿ ಆಗ್ತದೆ ನೋಡಿರಿ. ಎಷ್ಟು ಚೆನ್ನಾಗಿ ಬಂದೈತಿ ಇವಾಗ ನೋಡಿರಿ. ರೆಡಿ ಆಯ್ತು ಇವಾಗ ಉಪ್ಪಿಟ್ಟು. ತಿನ್ನಲು ಕೂಡ ತುಂಬಾ ಚೆನ್ನಾಗಿರ್ತೈತಿ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿರಿ. ನೋಡಿರಿ ಸೌತೆಕಾಯಿ ಉಪ್ಪಿಟ್ಟು ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಇದ್ರ ಜೊತೆಗಂತೂ ಇನ್ನೂ ಕಡಲೆ ಪುಡಿ, ಉಪ್ಪಿನಕಾಯಿ, ಮೊಸರು, ಅದ್ರ ಜೊತೆ ಇನ್ನೂ ಒಂದು 2 ಮಿರ್ಚಿ ಇದ್ರಂತೂ ಇನ್ನೂ ಸೂಪರ್ ಇರ್ತೈತೆ ರೀ. ಬಾಯಿಗೆ ನೀರು ಬರ್ತೈತೆ. ಅಷ್ಟು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೌತೆಕಾಯಿ ಹಾಕಿರೋದ್ರಿಂದ ಬಿಸಿಲಿಗಾಲದಲ್ಲಿ ಕೂಡ ಏನಾಗಲ್ಲ, ಹೀಟ್ ಅಂತಾರೆ ಒಬ್ಬೊಬ್ರು, ಕೆಲವ್ರು ತಿನ್ನಲ್ಲ. ಈ ಸೌತೆಕಾಯಿ ಹಾಕಿದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೇದಂತಲೇ ಹೇಳ್ಬೋದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತಂತೇಳಿ. ನೋಡಿದ್ರಲ್ಲ ಸೌತೆಕಾಯಿ ಉಪ್ಪಿಟ್ಟು ಹೆಂಗೆ ಬಂತಂತೇಳಿ. ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಹೆಂಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಶಿವರಾತ್ರಿ ಹಬ್ಬದ ವಿಶೇಷವಾಗಿ ನಾನು ಕಡಲೆಕಾಳು ಉಸ್ಲಿ ಮಾಡ್ತಾಯಿದ್ದೀನಿ. ಒಂದು ದೇವ್ರ ನೈವೇದ್ಯಕ್ಕೆ ಮಾಡ್ತಾಯಿದ್ದೀನಿ, ಈರುಳ್ಳಿ ಹಾಕ್ಲಾರ್ದಾನೆ. ಇನ್ನೊಂದು ಈರುಳ್ಳಿ ಬಳಸಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಮತ್ತೊಮ್ಮೆ ಅಮೃತ ಸವಿ ರುಚಿ ಚಾನಲ್ಗೆ ಸ್ವಾಗತ. ಒಂದು ಈರುಳ್ಳಿ ಹಾಕ್ಲಾರ್ದಾನೆ ಮಾಡಿದ್ದೀನಿ. ಇದು ಈರುಳ್ಳಿ ಹಾಕಿ ಮಾಡಿದ್ದೀನಿ. ಈ 2 ಕಡಲೆಕಾಳು ಉಸ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. 5 ನಿಮಿಷದಲ್ಲಿ ಮಾಡಬಹುದು. ತುಂಬ ಸುಲಭವಾಗಿ ಮಾಡಬಹುದು. ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನಾನು ಕಡಲೆಕಾಳು ತೊಗೊಂಡಿದ್ದೀನಿ 1/4 kg. ರಾತ್ರಿ ಎಲ್ಲ ನೆನೆಸಿಟ್ಟಿದ್ದು. ಒಂದು ಓವರ್ನೈಟ್ ನೆನೆಸಿಡ್ಬೇಕಿದ್ದು ಕಡಲೆಕಾಳು. ಹಂಗಂದ್ರೆ ತುಂಬ ನೆಂದಿರ್ತಾವೆ, ಚೆನ್ನಾಗಿ ನೆಂದಿರ್ತವೆ. ಹಂಗಾಗಿ ರಾತ್ರಿ ಹಾಕಿದ್ರೆ ಚೆನ್ನಾಗಿ ಬರ್ತಾವೆ ಕಡಲೆಕಾಳು. ಈಗ ನೋಡಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ನಾನೆಲ್ಲ ಹಾಕ್ತಾಯಿದ್ದೀನಿ ಕುಕ್ಕರಿಗೆ. ಅವಿಷ್ಟು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ನೆಂದಿದ್ದು ನೋಡಿ. ಹೊಸ ಕಾಳು ಹಾಕಿದ್ದೀನಿ ರೀ. ಇವಾಗ ಹೊಸ ವರ್ಷ ಬರ್ತೈತಲ್ಲ, ಹೊಸ ಕಾಳು ರೀ ಇವೆಲ್ಲ ಕಡಲೆಕಾಳು. ನಾನು ಇಲ್ಲಿ 1 ಬಟ್ಲ ಕಡಲೆಕಾಳಿಗೆ 250 ಗ್ರಾಮ್ ತಗೊಂಡಿದ್ದೆ 1/4 kg. ನಾನು ಇಲ್ಲಿ 3 ಬಟ್ಲ ನೀರು ಹಾಕ್ತಾಯಿದ್ದೀನಿ. ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಏನಾಗಲ್ಲ. ವ್ಯತ್ಯಾಸ ಆದರೂ ಏನು ನಡೀತೈತಿ. ಈ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಮುಚ್ಚುತ್ತಿದ್ದೀನಿ. 5 ವಿಜಿಲ್ ಬಂದರೆ ಸಾಕಾಗ್ತೈತೆ ರೀ. ಸಾಫ್ಟಾಗಿ ಬೆಂದಿರ್ತೈತಿ. ಇವಾಗ ಕುಕ್ಕರ್ ಒಲೆ ಮೇಲೆ ಇಡ್ತಾಯಿದ್ದೀನಿ. 5 ವಿಜಿಲ್ ಬರ್ಬೇಕ್ರಿ ಇದು. ಈಗ ನೋಡಿ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ನೋಡಿರಿ. ಇವಾಗ 5 ವಿಜಿಲ್ ಆಗಿದೆ. ಇವಾಗ ನೋಡಿ ಓಪನ್ ಇದು ಕಡಲೆಕಾಳು ತೋರಿಸ್ತೀನಿ ನೋಡಿರಿ. ಈ ಥರ 5 ವಿಜಿಲ್ ಬಂದರೆ ಸಾಫ್ಟಾಗಿ ಈ ಥರ ನೋಡಿ ಈಜಿಗಿದೆ. ಸ್ವಲ್ಪ ಮೆತ್ತಗಾಗಬೇಕು. ಇವಾಗ ಬೆಂದಿದೆ, ಕರೆಕ್ಟಾಗಿ ಬೆಂದಿದೆ ನೋಡಿ ಇದು. ಇವಾಗ ಒಂದು ಕಡಾಯಿ ಇಡ್ತಿದ್ದೀನಿ. ಸ್ವಲ್ಪ ಕಡಾಯಿ ಬಿಸಿ ಆಗ್ಬೇಕ್ರಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. 2-3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಸ್ವಲ್ಪ ಕಾಯ್ಬೇಕ್ರಿ ಇದು. ಇವಾಗ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಇದು ಕೂಡ ಸ್ವಲ್ಪ ಚಟಪಟ ಅಂತ ಸಿಡಿನಿ. ಈಗ 2 ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹೆಚ್ಚಿದ್ದೀನಿ ಹಸಿಮೆಣ್ಸಿಕಾಯಿ. 1 ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ ನೋಡಿ. 1 ಸ್ಪೂನ್ ಸಾಕಾಗುತ್ತೆ. 1 ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ 8ರಿಂದ 10 ಸೆಕೆಂಡ್ಗಳ ಕಾಲ ಇದು ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇವಾಗ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಇದು ಕೂಡ ಸ್ವಲ್ಪ ಚೇಂಜ್ ಆದರೆ ಸಾಕು. ಸ್ವಲ್ಪ ಇವಾಗ 2 ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ನೋಡಿ. ಟೇಸ್ಟಿಗೋಸ್ಕರ ಹಾಕ್ತಾಯಿದ್ದೀನಿ ಒಣಮೆಣ್ಸಿಕಾಯಿ. ಸ್ವಲ್ಪ ಹಸಿ ಶುಂಠಿ ತರಿ ಕುಟ್ಕೊಂಡು ಹಾಕಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತಂತೆ ಸ್ವಲ್ಪ ಕುಟ್ಕೊಂಡು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಇದು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಿ. ಇವಾಗ
ಬೇಯಿಸ್ಕೊಂಡು ಇಟ್ಕೊಂಡಿದ್ದಲ್ಲಿ ಕಡಲೆಕಾಳನ್ನ ಈಗ ಒಂದು ಬಟ್ಲಷ್ಟು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ದೇವ್ರ ನೈವೇದ್ಯಕ್ಕಷ್ಟೇ ತೋರಿಸ್ತಾಯಿದ್ದೀನಿ, ಸ್ವಲ್ಪನೇ ತೋರಿಸ್ತಾಯಿದ್ದೀನಿ. ಒಂದು ಬಟ್ಲು ಹಾಕ್ತಾಯಿದ್ದೀನಿ, ಸಣ್ಣ ಬಟ್ಲಿದ್ದು. ಸ್ವಲ್ಪ ಎಲ್ಲ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು 2 ಸೆಕೆಂಡ್, 1-2 ನಿಮಿಷ ಆದರೂ ಸ್ವಲ್ಪ ಫ್ರೈ ಆದರೆ ಸಾಕ್ರಿ. ಇದು ಎಲ್ಲ ಮಿಶ್ರಣ ಎಲ್ಲ ಮಿಕ್ಸ್ ಆದರೆ ಸಾಕು. ಎಲ್ಲ ಕಲಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ಕಲಿಸ್ಕೊಂಡ್ರೆ ಸಾಕು. ಸ್ವಲ್ಪ ನೀರೆಲ್ಲ ಇರುತ್ತಲ್ರಿ, ಸ್ವಲ್ಪ ಅದು ಎಲ್ಲ ಹೋದರೆ ಸಾಕಾಗ್ತದೆ. ಇವಾಗ ಸ್ವಲ್ಪ ಹಸಿ ತುರಿ ಹಾಕ್ತಾಯಿದ್ದೀನಿ, ಕೊಬ್ಬರಿ, ಫ್ರೆಶ್ ಕೊಕೊನೆಟ್ ತುರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಸ್ವಲ್ಪ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಅರ್ಧ ಹೋಳಿ ತೊಗೊಂಡಿದ್ದು ಅದ್ರ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ ನೋಡಿ. ಈಗೆಲ್ಲ ಕಲಿಸ್ತಾಯಿದ್ದೀನಿ ನೋಡಿ. ಸಂಕ್ರಮಣ ಹಬ್ಬಕ್ಕೆ ಎಲ್ಲ ತರಕಾರಿ ಹೊಸದಾಗಿ ಬಂದಿರುತ್ತೆ ಅಂತ ಹೇಳಿ ಅದನ್ನೆಲ್ಲ ಬರ್ತಾ ಮಾಡ್ತೀವ್ರಿ. ಆದರೆ ಇದು ಶಿವರಾತ್ರಿ ಹಬ್ಬಕ್ಕೆ ಹೊಸ ಕಾಳು ರೀ. ಕಡಲೆಕಾಳು, ಅಲಸಂದಿ ಕಾಳಾಗಲಿ, ಮಡಿಕೆ ಕಾಳಾಗಲಿ, ಕಡಲೆಕಾಳಾಗಲಿ ಎಲ್ಲದೂ ಹೊಸದಾಗಿ ಬಂದಿರ್ತೈತೆ ರೀ ನಮ್ಮ ಉತ್ತರ ಕರ್ನಾಟಕ ಸೈಡ್. ಹಂಗಾಗಿ ಫಸ್ಟು ಶಿವರಾತ್ರಿ ಹಬ್ಬಕ್ಕೆ ಕಡಲೆಕಾಳು ಉಸ್ಲಿ ಅಂತ ಮಾಡ್ತೀವ್ರಿ. ಇದನ್ನು ತುಂಬಾ ಚೆನ್ನಾಗಿರ್ತೈತೆ ರೀ ಕಡಲೆಕಾಳು ಉಸ್ಲಿ. ಹೊಸ ಕಡಲೆಕಾಳು ನೋಡ್ರಿ ಇವೆಲ್ಲ. ಈಗ ನೋಡಿ ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ದೇವರ ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿ ತೋರಿಸಿದ್ದೀನಿ. ಇವಾಗ ಈರುಳ್ಳಿ ಹಾಕಿ ಹೇಗೆ ಮಾಡೋದು ಕಡಲೆಕಾಳು ಉಸ್ಲಿ ಅಂತ ನೋಡೋಣ ಬನ್ನಿ. ಸ್ಟವ್ ಆನ್ ಮಾಡಿದ್ದೀನಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಡಾಯಿ ಕಾತಷ್ಟೇ ಎಣ್ಣೆ ಹಾಕಿದ್ದೀನಿ. ಎಣ್ಣೆನೂ ಬಿಸಿಯಾಗಿದೆ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ, ಚಟಪಟ ಅಂತ ಸಿಡಿಬೇಕು. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಈಗ 1 ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಚಟಪಟ ಅಂತ ಸಿಡ್ತಾಯಿದ್ದು. ಈಗ ಆಲ್ರೆಡಿ ಮತ್ತೆ 1 ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. 2 ಸಣ್ಣದಾಗಿ ಹೆಚ್ಚಿದ್ದೀನಿ ಹಸಿಮೆಣ್ಸಿನ್ಕಾಯಿ. 2 ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಮಾಡಬೇಕು. 2 ನಿಮಿಷ ಆದರೂ ಸ್ವಲ್ಪ ಗೋಲ್ಡನ್ ಕಲರ್, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗ್ತೈತಿ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಇವಾಗ 2 ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದುದ್ದಕ್ಕೆ ಹೆಚ್ಚಿದ್ದೀನಿ, ಸಣ್ಣದಾಗಿ ತೆಳ್ಳಗೆ ಹೆಚ್ಚಿದ್ದೀನಿ. ಅದು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡಿ, 1-2 ಸೆಕೆಂಡ್ಗಳ ಕಾಲ ಆದ್ರೂ ಫ್ರೈ ಮಾಡಬೇಕಿದ್ದು. ಸ್ವಲ್ಪ ಮೆತ್ತು ಫ್ರೈ ಆದರೆ ಸಾಕಿದ್ದು, ಭಾಳ ಬ್ರೌನ್ ಕಲರ್ ಏನು ಬರೋದೇನು ಬೇಡ. ಈಗ ಹಸಿ ಶುಂಠಿ ಕುಟ್ಟಿರೋದು ಹಾಕಿದ್ದೀನಿ, ತರಿ ಕುಟ್ಟಿದ್ದೀನಿ, ಕುಟ್ಟಾಣಿನ ಅದನ್ನ ಹಾಕ್ತಾಯಿದ್ದೀನಿ. ಅದಕ್ಕೂ ಎಲ್ಲ ಸ್ವಲ್ಪ ಮಿಶ್ರಣ ಸೇರಿಸ್ತಾ ಇದ್ದೀನಿ ನೋಡಿ, ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಈಗ ನೋಡಿರಿ, ನಾನು ಬೇಯಿಸಿಟ್ಕೊಂಡಿದ್ದನ್ನು ವಿಡಿಯೋ ನೋಡಿದ್ದು ಕಡಲೆಕಾಳು ಹಾಕಿದ್ರೆ ವಿಡಿಯೋ ಸ್ಕಿಪ್ ಆಗಿದೆ, ಏನು ಅನ್ಕೊಬೇಡಿ. ಈಗ ನೋಡಿರಿ ಆಲ್ರೆಡಿ ಕಡಲೆಕಾಳು ಹಾಕಿದ್ದೀನಿ. ಈಗ ಒಂದ್ಸರಿ ಎಲ್ಲ ಮಿಕ್ಸ್ ಕೊಡ್ತಾಯಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಎಲ್ಲ ಕಲಿಸ್ತಾ ಇದ್ದೀನಿ ನೋಡಿ, ಎಲ್ಲ ಮಿಶ್ರಣ ಎಲ್ಲ ಕಲಿಸ್ತಾ ಇದ್ದೀನಿ. ಎಲ್ಲ ನೀಟಾಗಿ ಒಂದ್ಸರಿ ಮಿಶ್ರಣ ಎಲ್ಲ ಕಲಿಸ್ತಾ ಇದ್ದೀನಿ ನೋಡಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಎಲ್ಲ ಸ್ವಲ್ಪ ಎಲ್ಲ ಕಲಿಸ್ತಾ ಇದ್ದೀನಿ ನೋಡಿ. ಎಲ್ಲ ಕುಡ್ಕೊಂಡ್ರೆ ಚೆನ್ನಾಗಿ ಆಗ್ತದೆ ಎಲ್ಲ ಟೇಸ್ಟ್ ಎಲ್ಲ ಒಂದ್ಸರಿ ಮಿಕ್ಸ್ ಕೊಡ್ತಾಯಿದ್ದೀನಿ ನೋಡಿ. ಈ ಥರ ಮಿಕ್ಸ್ ಕೊಟ್ಟರೆ ಆಯ್ತು. ತುರಿದಿಟ್ಕೊಂಡದ್ದು ನೋಡ್ರಿ, ಫ್ರೆಶ್ ಕೊಕೊನೆಟ್ ತುರಿ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ ಮೇಲ್ಗಡೆ. ಇದನ್ನು ಕೂಡ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಕಲಿಸ್ಕೊಂಡ್ರೆ ಈರುಳ್ಳಿ ಕಡಲೆಕಾಳು ಉಸ್ಲಿ ರೆಡಿ ಆಗ್ತೈತೆ. ಚಪಾತಿ ಜೊತೆಗೂ ಅನ್ನ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಭಾಳ ಚೆನ್ನಾಗಿರ್ತೈತಿ ಕಡಲೆಕಾಳು ಉಸ್ಲಿ. ಒಂದ್ಸರಿ ಟ್ರೈ ಮಾಡಿ ನೀವು. ಇದು ಲಂಚ್ ಬಾಕ್ಸಿಗೂ ಕಟ್ಬೋದು, ಬ್ರೇಕ್ಫಾಸ್ಟಿಗೂ ಮಾಡ್ಬೋದು. ಅನ್ನ ಸಾರಿದ್ದ ಸೈಡ್ ಡಿಶ್ ಕೂಡ ಪಲ್ಯ ಉಸ್ಲಿ ಭಾಳ ಚೆನ್ನಾಗಿರ್ತದೆ. ಈಗ ನೋಡಿ ಅರ್ಧ ಹುಳಿ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಹುಳಿ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಹಾಕಿದೀವಲ್ರಿ, ಹುಳಿ ಚೆನ್ನಾಗಿರ್ತದೆ. ಕಡಲೆಕಾಳು ಉಸ್ಲಿ ಉಳ್ಳಾಗಡ್ಡಿ ಎಲ್ಲ ಹಾಕಿರ್ತೀವಲ್ಲ, ಅದ್ರ ಜೊತೆ ಇದು ಉಳ್ಳಾಗಡ್ಡಿ, ಇದು ನಿಂಬೆಹಣ್ಣು ರಸ ಎಲ್ಲ ಹಾಕಿದ್ರೆ ತುಂಬಾ ಟೇಸ್ಟ್ ಇರ್ತೈತೆ ರೀ. ನಿಂಬೆಹಣ್ಣು ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತೈತಿ. ಅದಕ್ಕೆ ನಿಂಬೆಹಣ್ಣು ಹಾಕಿದ್ದೀನಿ. ಹೆಂಗೆ ಬಂತಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾನು ಈ ಒಂದು ಬಟ್ಟಿ ಸರ್ವ್ ಮಾಡ್ತಾಯಿದ್ದೀನಿ ಕಡಲೆಕಾಳು ಉಸ್ಲಿ. ಹೆಂಗೆ ಬಂತಂತ ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ. ನನಗೆ ಹೆಂಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇವಾಗ ನಾನು 3 ರೆಸಿಪಿ ಮಾಡಿ ತೋರಿಸಿದ್ದೀನಿ. ಈರುಳ್ಳಿ ಇಲ್ದೇ ಉಪ್ಪಿಟ್ಟು ಮಾಡಿ ತೋರಿಸಿದ್ದೀನಿ ಸೌತೆಕಾಯಿಗೆ. ಹಾಗೆ ಈರುಳ್ಳಿ ಇಲ್ದೇ ನಾನು ಕಡಲೆಕಾಳು ಉಸ್ಲಿ ಮಾಡಿ ತೋರಿಸಿದ್ದೀನಿ ದೇವ್ರ ನೈವೇದ್ಯಕ್ಕೆ ಅಂತೇಳಿ. ಮತ್ತೊಂದು ವಿಡಿಯೋ ಈರುಳ್ಳಿ ಹಾಕಿ ಕಡಲೆಕಾಳು ಉಸ್ಲಿ ಮಾಡಿದ್ದೀನಿ ಬ್ರೇಕ್ಫಾಸ್ಟಿಗಾಗಲಿ ಅದಕ್ಕನ್ನಾಗಲಿ ನೀವು ಮಾಡ್ಬೋದು. ರೊಟ್ಟಿಗೂ ಚಪಾತಿಗೂ ಅನ್ನೋಕ್ಕೂ ಸೂಪರಾಗಿ ಇರ್ತೈತೆ ರೀ ಇದು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಮಾಡಿ ಕೇಳಿ.